ಕಲಬುರಗಿ ನಗರದಲ್ಲಿ ಮೊನ್ನೆ ಸಪ್ತಗಿರಿ ಹೋಟೆಲ್ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸುಮಾರು 16 ಜನರ ಮೇಲೆ ಇವತ್ತು ಪರಿಣಾಮ ಬಿದ್ದಿದೆ. ಅಲ್ಲಿ ಇವತ್ತು ಕೆಲವೊಬ್ಬರು ನನ್ನ ಕಾರ್ಯಕರ್ತರು ಹೀಗೆ ಗಮನಕ್ಕೆ ತಂದರು. ಅಲ್ಲಿ 3 ಜನ ಮೃತಪಟ್ಟಿದ್ದಾರಂತ ಇವತ್ತು ನಾವು ಜಿಲ್ಲಾಡಳಿತ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇವತ್ತೆಲ್ಲರೂ ಕೂಡಿ ಆಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಆ ಸತ್ತಂಥ ವ್ಯಕ್ತಿಗಳಿಗೆ ಪರಿಹಾರ ಕೊಡಬೇಕಂತ ನಾನು ಮನವಿ ಮಾಡ್ಕೊಂಡಿನಿ. ಮತ್ತು ಅಲ್ಲಿ ಇವತ್ತು ಹಾಸ್ಪಿಟಲಲ್ಲಿ ಜೀವನಾಡಿಯಲ್ಲಿ ಬದುಕ್ತಾ ಇದ್ದಾರೆ, ಅಂಥವ್ರಿಗೆ ಕೂಡ ಸೂಕ್ತವಾಗಿ ಇವತ್ತು ಪರಿಹಾರ ಕೊಡಬೇಕಾಗಿ ನನ್ನ ವಿನಂತಿ ಇದೆ. ಮತ್ತು ಅಗ್ನಿಶಾಮಕ ಪೊಲೀಸ್ ಠಾಣೆ ಕಲಬುರಗಿಯಲ್ಲಿ ಒಂದೇ ಇದ್ದ ಕಾರಣಕ್ಕಾಗಿ ಇನ್ನೂ ಕೂಡ ಹೆಚ್ಚಳ ಮಾಡಬೇಕು. ಅದೇ ಇವತ್ತು ಫುಡ್ ಅಧಿಕಾರಿಗಳನ್ನು ಇವತ್ತು ಯಾವುದೂ ಕೂಡ ಹೋಟೆಲ್ ಮಾಲೀಕರ ಮೇಲೆ ಸೂಕ್ತ ಕ್ರಮ ತಗೋತಾ ಇಲ್ಲ. ಹೋಟೆಲ್ ಮಾಲೀಕರ ಇವತ್ತು ಲೇಜಿತನ ಕೆಲಸ ಮಾಡೋದಕ್ಕಾಗಿ ಇವತ್ತು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇಂದು ಕೂಡ ಇದು ಒಂದೇ ಹೋಟೆಲ್ ಅಲ್ಲ, ಸುಮಾರು ಅಂತ ಕಲಬುರಗಿಯಲ್ಲಿ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಸಿಲಿಂಡರ್ ಕಡೆ ಆ ಫುಡ್ ಆಫೀಸರ್ ಗಮನ ಕೊಡ್ತಾ ಇಲ್ಲ. ಫುಡ್ನಲ್ಲಿ ಇವತ್ತು ಬರ್ತಕ್ಕಂಥ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಂತ ಕೂಡ ಕಡಿಮೆ ಹಾಕುವಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಮನವಿ ಮಾಡ್ಕೊಂಡಿದ್ದೀವಿ.